ನಟ ಕಿಶೋರ್ ಕುಮಾರ್ ಅವರು ಇವತ್ತು ಪವರ್ ಟಿವಿ ಜೊತೆಗೆ ಮಾತಾಡೋಕ್ಕೆ ರೆಡಿ ಆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅನಾಮಧೇಯ ಅಶೋಕ್ ಕುಮಾರ್, ಇಲ್ಲಿ ತನಕ ನಿಮ್ಮನ್ನು ಪೊಲೀಸ್ ಗೆಟಪ್ಪಲ್ಲಿ ನೋಡಿದ್ದೀವಿ, ಹೆದರಿಸೋದು ನೋಡಿದ್ವಿ. ಒಬ್ಬ ಪತ್ರಕರ್ತನಾಗಿ ಎಷ್ಟು ಕಷ್ಟ ಆಯಿತು ಅಥವಾ ಎಷ್ಟು ಈಸಿ ಆಗಿದೆಯಾ, ಹೇಗೆ? ಕಷ್ಟ ಅನಿಸಿಲ್ಲ, ಖುಷಿ ಅನ್ನಿಸ್ತು. ಯಾವುದಕ್ಕೂ ನಾವು ಈ ಮಾಧ್ಯಮದಲ್ಲಿರೋರೆಲ್ಲ ಜನಗಳ ಧ್ವನಿ ಆಗಬೇಕು, ಜನಗಳ ಪ್ರಶ್ನೆಯನ್ನು ಎತ್ತಬೇಕು. ಆ ಕೆಲಸದಲ್ಲಿ ಅಂದರೆ ಅದರ ಮುಂದುವರೆದ ಅಥವಾ ಪೂರ್ಣ ಪ್ರಮಾಣದ ಕೆಲಸ ಅದು ಜರ್ನಲಿಸ್ಟ್ ಆಗೋದು. ಹೋಪ್ಫುಲಿ ನಿಜ ಜೀವನದಲ್ಲಾಗಿದ್ದರೆ ತುಂಬ ಖುಷಿ ಪಡ್ತಾ ಇದ್ದೆ ನಾನು ಜರ್ನಲಿಸ್ಟ್ ಆಗೋದಕ್ಕೆ. ಈಗ ಟೈಮ್ ಇಲ್ಲ ಅನ್ನೋದಕ್ಕೋಸ್ಕರ ಆಗ್ತಾಯಿಲ್ಲ ಅನ್ಸುತ್ತೆ. ಇವಾಗಲೂ ಯೂಟ್ಯೂಬ್ ಚಾನಲ್ ಮಾಡಿಬಿಡ್ಬೇಕು, ಅಟ್ಲೀಸ್ಟ್ ಏನೋ ಮಾಡಬೇಕು ಅಂತ ಸಮಯದ ಅಭಾವದಿಂದ ಆಗ್ತಾಯಿಲ್ಲ ಅಷ್ಟೇ. ತುಂಬ ಖುಷಿ ಅನ್ನಿಸ್ತು ಈ ಪಾತ್ರ ಮಾಡೋದ್ರಿಂದ. ಸರ್, ಒಂದಿಷ್ಟು ಟ್ರೈಲರಲ್ಲಿ ನೋಡಬೇಕಿದ್ರೆ ಲಂಚದ ವಿಚಾರಗಳಾಗಿರ್ಬೋದು ಅಥವಾ ಜರ್ನಲಿಸ್ಟ್ಗಳನ್ನು ಬೇರೆ ಥರ ಬಿಂಬಿತವಾಗಿ ಒಂದಿಷ್ಟು ಆ ಡೈಲಾಗ್ಗಳು ಕನ್ಸಿಡರ್ ಮಾಡಿತು. ಇದ್ರ ಬಗ್ಗೆ ಹೇಳೋದಾದರೆ, ಜನ ಅಂದರೆ ಎಲ್ಲ ಥರದ ಜನನೂ ಇರ್ತಾರೆ. ಈಗ ಆ್ಯಕ್ಟ್ರ್ಗಳಂದರೆ ನಾನೊಬ್ಬನೇ ಅಂತಲ್ಲ, ಈಗ ಯಾರೋ ಆ್ಯಕ್ಟ್ರ್ ಏನೋ ಮಾಡಿದ್ರು ಅಂತ ಅಂದ್ಬಿಟ್ಟು ಅವ್ರನ್ನ ಬೈತಾರೆ, ನನ್ನ ಬೈದರು ಅಂತಲ್ಲ. ಅದು ಜನರಲೈಸ್ ಮಾಡಿ ತೊಗೊಳ್ಬಾರ್ದು. ಅದರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಅದನ್ನು ಒಬ್ಬ ಕ್ರಿಮಿನಲ್ ಅಂತ ಸಸ್ಪೆಕ್ಟ್ನ ಕರ್ಕೊಂಡು ಅವನ ಕ್ರಿಮಿನಲ್ ಅಂತ ನಂಬಿ ಅವ್ನು ಬಾಯಿ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ಬೇಕಾದ್ರೆ ಏನು ಬೇಕು, ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾನೆ, ಏನು ಬೇಕಾದ್ರೂ ಹೇಳ್ತಾನೆ. ಸೊ ಆ ಥರದೊಂದು ಮಾತಷ್ಟೇ. ಅದನ್ನು ಈಗ ಟೀಸರ್ಗೆ ಟ್ರೈಲರ್ಗೆ ಏನಕ್ಕೆ ಉಪಯೋಗಿಸ್ತಾರೆ ಅಂತಂದರೆ ಒಂದು ಫ್ರಿಕ್ಷನ್ ಕ್ರಿಯೇಟ್ ಆಗಬೇಕಲ್ಲ, ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಬಳಸ್ತಾರೆ. ಬಟ್ ನೀವು ಸಿನಿಮಾ ನೋಡಿದ್ರೆ ಅದು ಯಾರಿಗೂ ನ್ಯೂಟ್ರಲ್ ಆಗೇ ಇದೆ ಸಿನಿಮಾ. ಸರ್, ನೀವು ಪತ್ರಕರ್ತನಾಗಿ ಅದಕ್ಕೆ ರೀಕೌಂಟರ್ ಕೊಡುವ ಪ್ರಯತ್ನ ಮಾಡಿಲ್ವಾ? ಯಾಕಂದರೆ ಟ್ರೈಲರಲ್ಲಿ ತೋರಿಸಿಲ್ಲ, ರೀಕೌಂಟರ್ ಕೊಟ್ಟಿದ್ದೀರಾ, ಹೇಗೆ? ನಾನು ಟ್ರೈಲರ್ ಕಟ್ ಮಾಡಿದ್ರೆ ಖಂಡಿತ ಕೊಡ್ತಾ ಇದ್ದೆ. ಗೊತ್ತಿಲ್ಲ, ಅವ್ರ ಡೈರೆಕ್ಟರ್ ಅವರ ಚಾಯ್ಸ್ ಅದು. ಕೊಟ್ಟಿಲ್ಲ ನನಗೆ. ಹೌದು ಅಂದ ತಕ್ಷಣ ಇನ್ನೂ ಕೌಂಟ್ರ್ ಬರುತ್ತೆ, ಅದು ಪೂರ್ತಿ ಬರುತ್ತೆ ಅಂತ ಅಂದ್ಕೊಡೆ. ಅದು ಪೂರ್ತಿ ಬಂದಿಲ್ಲ ಅಲ್ಲಿದ್ದ ಕೌಂಟ್ರ್, ಅಥವಾ ಅಷ್ಟೇ ಇತ್ತು ಏನೋ ಅಂತ ನನಗೂ ಸಡನ್ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಒಂದು ಬ್ಯಾಲೆನ್ಸ್ ಇರಬೇಕು ಆ್ಯಕ್ಚುಲಿ, ನನಗನ್ಸುತ್ತೆ ಒಂದು ಬ್ಯಾಲೆನ್ಸ್ ಇರಬೇಕು ಅಂತ. ಇವ್ರು ಕೇಳಿದಾಗ ಅದಕ್ಕೊಂದು ಆನ್ಸರ್ ಎದಿರಬೇಕಾಗಿತ್ತು ಅಂತ. ಅಗೇನ್ ಕ್ರಿಯೇಟಿವ್ ಚಾಯ್ಸ್, ಅವರ ಚಾಯ್ಸ್. ನಾನು ಐ ಕಾಂಟ್ ಇಂಟರ್ಫಿಯರ್. ಸರ್, ಆ ಪಾತ್ರಗಳನ್ನು ಬಿಡಿ ಸರ್, ಅಂದರೆ ಆ ಎರಡು ನೀವು ಅದು ಪೊಲೀಸ್ ಏನಿದ್ದಾರೆ ಆ ಪಾತ್ರವನ್ನು ಬಿಡಿ, ಒಬ್ಬ ಜನರಲ್ ಕಿಶೋರ್ ಆಗಿ ಮಾತಾಡೋದಾದರೆ ಅಲ್ಲಿಯ ಆ ಒಂದು ಭಾಷಣ ಅಂದರೆ ಮಾತುಕತೆ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅನಿಸಿದೆ ಅಂತ? ಒಂದು ಮಟ್ಟಿಗೆ ಸರಿ. ಅವ್ರು ಕೇಳ್ತಾ ಇರೋದು ನಡೀತಾ ಇದೆಯಲ್ಲ ಇವತ್ತಿಗೆ ನೋಡ್ತೀವಲ್ಲ ನಾವು. ಅಂದರೆ ಅಧಿಕಾರದಲ್ಲಿರುವವರನ್ನ ಬೆಂಬಲಿಸಿ, ಅಂದರೆ ಏನು ಪ್ರಾಣ ಹೋದರೂ ಸರಿ ನಾವು ಬೆಂಬಲಿಸ್ತೀವಿ ಅನ್ನೋ ಮಟ್ಟಿಗೆ ಪತ್ರಕರ್ತರು ನಿಂತಿದ್ದಾರೆ. ಸುಮಾರು ಜನ ಅದನ್ನು ಮಾಡಿದ್ದಾರೆ. ಜೊತೆಗೆ ಸಮಾಜವನ್ನು ಒಡೆಯುವಂಥ ಕೆಲಸನೂ ನಡೀತಾ ಇದೆ. ಅದು ತುಂಬ ಜೋರಾಗಿ ನಡೀತಾ ಇದೆ. NDTVಯನ್ನು ಮುಚ್ಚೇ ಬಿಟ್ರಲ್ಲ, ಅದಾನಿ ಕೊಂಡ್ಕೊಂಡೇ ಬಿಟ್ನಲ್ಲ. ಈಗ ಕೊನೆಗೆ ಅವರು ಪ್ರಣಯ ರಾಯ್ ಮೇಲಿದ್ದ ಕೇಸು ಫೇಕ್ ಕೇಸ್ ಅಂತ ಆಯ್ತಲ್ಲ, ಅವ್ರದ್ದು ಯಾವುದು ಮಿಸ್ಟೇಕ್ ಇಲ್ಲ ಅಂತ ಆಯ್ತಲ್ಲ. ಸೊ ಯಾರು ಅದಕ್ಕೆಲ್ಲ ಜವಾಬ್ದಾರಿ? ಈಗ ಒಂದು ಜನಗಳ ಪ್ರಶ್ನೆಯನ್ನು ಎತ್ತುತ್ತಿದ್ದಂಥ ಜನಗಳ ಮಾಧ್ಯಮ ಅದನ್ನು ಒಬ್ಬ ಬಂಡವಾಳಶಾಹಿ, ಒಬ್ಬ ರಾಜಕಾರಣಿ, ಮೋದಿಯಂಥ ರಾಜಕಾರಣಿ ಅದನ್ನು ಬಳಸ್ಕೊಂಡು ಅದನ್ನು ಮುಚ್ಚಾಕ್ಸಿ ಇವರ ದನಿಯನ್ನು ತುಳಿಯೋದಕ್ಕೆ ಮುಚ್ಚಾಕ್ಸ್ತಾನೆ. ಆದರೆ ಇಲ್ಲಿ ಪ್ರಜಾಪ್ರಭುತ್ವದ ಸೌಂದರ್ಯ ಏನಂತಂದರೆ, ಅದೇ ರವೀಶ್ ಕುಮಾರ್ ಯಾರ ಬಾಯಿಯನ್ನು ಮುಚ್ಚೋದಕ್ಕೆ ಇವರು ಇದೆಲ್ಲ ಮಾಡಿದ್ರು. ಈಚೆಗೆ ಬಂದು ಕೋಟ್ಯಾಂತರ ಸಬ್ಸ್ಕ್ರೈಬರ್ಸ್ ಇರುವಂಥ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದಾರೆ. ಇವತ್ತು ಅವರ ದನಿ ಜೀವಂತವಾಗಿದೆ. ಸೊ ಇದು ಜನಗಳ ತಾಕತ್ತು. ಸರ್, ಒಂದು ಪಕ್ಷ ನೀವು ಜರ್ನಲಿಸ್ಟ್ ವರ್ಷನನ್ನು ಹೇಳಿಬಿಟ್ರಿ, ನಿಮಗೆ ಕೇಳುವಂಥ ವ್ಯಕ್ತಿ ಅಂದರೆ ಅಥವಾ ಆ ಯೂನಿಫಾರ್ಮಲ್ಲಿ ಕೂಡ ಅಂಥ ಒಂದು ರಾಜಕೀಯ ನಡೀತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ಹೌದು, ಖಂಡಿತ ಆಗ್ತಾರೆ. ಎಲ್ಲ ಸ್ತರಗಳಲ್ಲೂ ಪ್ರಜಾಪ್ರಭುತ್ವದ ಎಲ್ಲ ಅಂಗಗಳ ಮೇಲೂ ಇದೇನಿದೆ ರಾಜಕೀಯದ ಶಕ್ತಿಗಳು, ಇವತ್ತಿನ ಕೋಮುವಾದಿ ಶಕ್ತಿಗಳು ಹಿಡಿತ ಸಾಧಿಸ್ಬಿಟ್ಟಿವೆ. ನ್ಯಾಯಾಂಗದ ಮೇಲೂ ಆಗಿದೆ. ಜಡ್ಜೆ ಕೂತ್ಕೊಂಡು ಹೇಳಿದ್ನಲ್ಲ ಮೊನ್ನೆ, ಇದು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಅಂದ್ಬಿಟ್ಟು. ಅವನು ಯಾರು ಹೇಳೋದಕ್ಕೆ? ಇಲ್ಲಿದ್ದಾರೆ ಇನ್ನೂ ಹೆಚ್ಚು ಕಡಿಮೆ 25% ಬೇರೆ ಧರ್ಮದ ಜನಗಳಿದ್ದಾರೆ. ಅದು ಧರ್ಮ ಆಸೆ, ಪರ್ಸನಲ್ ವಿಷಯ. ಅದು ಅವರವರಿಗೆ ಬೇಕಾದಂಥ ಧರ್ಮವನ್ನು ಅವ್ರಿಗೆ ಏನು ಸರಿ ಅನ್ಸುತ್ತೋ ಅದನ್ನ ಇದು ಮಾಡ್ಕೊಳ್ಬೋದು. ಜೊತೆಗೆ ಧರ್ಮ ಅನ್ನೋ ಡೆಫಿನೇಷನ್ನೇ ಸಮಸ್ಯೆ. ಇವರು ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಹಿಂದೂ ಅನ್ನೋ ಪದವೇ ಬಂದಿದ್ದು ಎಲ್ಲಿಂದನೋ ಅಲ್ವಾ? ಸೊ ಇವೆಲ್ಲವನ್ನು ಮೀರಿ ನಾವು ಪ್ರಜಾಪ್ರಭುತ್ವ ಆಗಬೇಕು ಅಂತ ಡಿಸೈಡ್ ಮಾಡೋದು ದಾರ್ಶನಿಕರು ಯಾರ್ಯಾರಿದ್ದರು, ಈಗ ನೆಹರು, ಅಂಬೇಡ್ಕರ್, ಗಾಂಧಿನವರೆಲ್ಲ ಸೇರ್ಕೊಂಡು ಮಾಡಿದವರು. ಆವಾಗ ಅದರ ಉದ್ದೇಶವೇ ಬಂದು ಎಲ್ಲರೂ ಒಟ್ಟಿಗೆ ಬದುಕಬೇಕು, ಸಂತೋಷವಾಗಿ ಬದುಕಬೇಕು, ನಾವು ಪ್ರಬುದ್ಧರಾಗಿ ಇರಬೇಕು, ಜೊತೆಗೆ ಪ್ರಗತಿಯ ದಾರಿಯಲ್ಲಿ ಮುಂದುವರಿಬೇಕು ಅಂತ. ಇವ್ರು ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅದೇ ಹೇಳ್ತಾ ಇದ್ರು, IIT ಹೆಡ್ ಬಂದು ಗೋಮೂತ್ರ ಕೊಡಿರಿ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ನೋಡಿದ್ರೆ ಚೈನಾ ಸೂಪರ್ ಪವರ್ ಆಗಿ ಅವರು ಒಂದು ಪುಟ್ಟ ಕಂಪನಿ ಅವ್ರದ್ದು ದೊಡ್ಡ ಅಮೆರಿಕನ್ ಕಂಪ್ನಿಗಳಿಗೆ ಟಕ್ಕರ್ ಕೊಟ್ಟು ಎಲ್ಲಿಗೋ ಹೋಗ್ತಾ ಇದ್ದಾರೆ ಅವರು. ಸೊ ಅವರು ಎಲ್ಲದರಲ್ಲೂ ಮುಂದುವರಿತಾ ಇದ್ದಾರೆ. ನಾವು ಹಿಂದಕ್ಕೆ ಹೋಗ್ತಾ ಇದ್ವಿ ವಾಪಸ್. ಇನ್ನು ಗೋಮೂತ್ರ ಕೊಡಿ, ಆ ಮೂತ್ರ ಕೊಡಿ, ಈ ಮೂತ್ರ ಕೊಡಿ, ಇನ್ನು ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾರೋರು ಗೊತ್ತಿಲ್ಲ. ಸಂಪ್ರದಾಯದ ಹೆಸರಲ್ಲಿ ಅಥವಾ ಸಂಪ್ರದಾಯದ ಹಿರಿಮೆಯನ್ನು ಹೆಚ್ಚಿಸುವಂಥ ಈ ಭ್ರಮೆಗಳಲ್ಲಿ ಜನಗಳನ್ನ ಬಳಸಿ, ಯಾಕಂದರೆ ಇವ್ರಿಗೆ ಅದೇ ಬೇಕಲ್ಲ. ಇವರು ಜನಗಳನ್ನ ಡೈವರ್ಟ್ ಮಾಡಬೇಕಂತಾರೆ. ಮೂಲ ಉದ್ದೇಶಗಳಿಂದ, ಮುಖ್ಯ ಕೆಲಸಗಳಿಂದ
ಕರ್ತವ್ಯಗಳಿಂದ ಏನಾಗಬೇಕು ಆ ಕೆಲಸಗಳಿಂದ ಡೈವರ್ಟ್ ಮಾಡಬೇಕು ಅಂದರೆ ಇವೆಲ್ಲ ಬೇಕಾಗುತ್ತೆ, ಇವೆಲ್ಲ ಬಳಸ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ಪೊಲೀಸ್ ವ್ಯವಸ್ಥೆ ತುಂಬ ಪ್ರಭಾವಶಾಲಿಯಾಗಿ ಬಳಕೆ ಆಗ್ತಾ ಇದೆ. ಎಲ್ಲ ಕಡೆ ಎಷ್ಟು ಜನ ಫೇಕ್ ಕೇಸ್ಗಳಲ್ಲಿ ಎಷ್ಟು ಜನ ಒಳಗಡೆ ಇವತ್ತು ಸುಮಾರು ಜನ ಒಬ್ಬರ ಹೆಸರನ್ನು ತೊಗೊಂಡ್ರು ಇನ್ನೊಬ್ಬರ ಹೆಸರನ್ನು ತೊಗೊಳ್ದೇ ಇರೋಂಗಾಗತ್ತೆ. ಸೊ ಎಲ್ಲರನ್ನು ಎಷ್ಟು ಜನ ಫೇಕ್ ಕೇಸ್ಗಳಲ್ಲಿಟ್ಟು ಇನ್ನೂ ಕೇಸೇ ಆಗದೆ ಒಳಗಡೆ ಕೂರಿಸಿರು ಅಂತ ಎಷ್ಟು ಜನಗಳಿದ್ದಾರೆ, ಎಷ್ಟು ಜನ ಆ್ಯಕ್ಟಿವಿಸ್ಟ್ ಇದ್ದಾರೆ, ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಂಥವ್ರು ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಪೊಲೀಸ್ ಆಫೀಸರ್ಗಳಿದ್ದಾರೆ. ಸೊ ಪೊಲೀಸ್ ವ್ಯವಸ್ಥೆನೂ ನಮ್ಮ ಕಾರ್ಯಾಂಗದ ಒಂದು ಭಾಗ ಆಗಿ ಖಂಡಿತವಾಗಿ ದುರ್ಬಳಕೆ ಆಗ್ತಾ ಇದೆ. ಸರ್, ನೀವು ಯಾವ ತತ್ವದ ವಿರುದ್ಧವಾಗಿ ಧ್ವನಿ ಎತ್ತುತ್ತೀರಾ ಅಂತ ಈಗಿನ ಒಂದು ಡೆವಲಪ್ಮೆಂಟ್ಗಳನ್ನೆಲ್ಲ ಗಮನಿಸಿದ್ರೆ? ಖಂಡಿತ ಕೋಮುವಾದಿ ಆಲೋಚನೆಗಳ ವಿರುದ್ಧ ಖಂಡಿತ ನಾವೆಲ್ಲರೂ ಮಾತಾಡಬೇಕು. ಯಾಕಂದರೆ ನಮ್ಮ ಉದ್ದೇಶ ಏನು, ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಕನಸು ಏನು, ಅವರೆಲ್ಲರೂ ಸಂತೋಷವಾಗಿ ಖುಷಿಯಾಗಿ ಬೆಳೆದು ನಮಗಿಂತ ಇನ್ನೂ ಚೆನ್ನಾಗಿ ಬದುಕಬೇಕು ಅಂತಾನೆ. ನೀವು ಹೊಡೆದಾಡ್ಕೊಂಡಿದ್ರೆ ಹೆಂಗೆ ಚೆನ್ನಾಗಿ ಬದುಕಿರೋಕ್ಕೆ ಸಾಧ್ಯ? ಖುಷಿಯಾಗಿದ್ದರೆ ತಾನೆ. ಯಾರು ಅವರಲ್ಲ, ಎಲ್ಲರೂ ಮನುಷ್ಯರೇ ತಾನೆ. ಯಾವ ಧರ್ಮಗಳು ಎಲ್ಲಿಂದ ಬಂದು ಯಾರೋ ಹುಟ್ಟು ಹಾಕಿ ಹಿಂಗೆ ಅಂತ ಹೇಳ್ಕೊಂಡು ಹೋಗಿದ್ದಾನೆ. ಯಾರೋ ಈಗ ಬರೀ ಅಭ್ಯಾಸದಿಂದ ನನ್ನ ಊಟದ ಅಭ್ಯಾಸಗಳಿಂದ ನನ್ನನ್ನು ಬೇರೆ ಅಂತ ಹೆಂಗೆ ನೋಡೋಕ್ತದೆ? ಹೆಂಗೆ ನೋಡ್ರೆ ಎಲ್ಲರೂ ಬೇರೆನೇ. ಈಗ ನೀವು ಡಿವೈಡ್ ಮಾಡಬೇಕು ಅಂತಂದರೆ ಈಗ ಒಂದು ಮನೆ, ನನ್ನ ಮನೆಯೋ ಆ ಮನೆಯೋ, ಅದು ದೇಶ ಅಂತ ಅಂದ್ಕೊಂಡ್ಬಿಡ್ಬೋದಲ್ಲ. ಈ ರಾಷ್ಟ್ರವಾದ ಅನ್ನೋದೇ ಸಮಸ್ಯೆ ನಮಗೆ. ಆವಾಗ ಉದ್ದೇಶ ಇದ್ದದ್ದು ಬೇರೆ. ನಾವು ಬ್ರಿಟಿಷರ ಆಕ್ರಮಣದ ವಿರುದ್ಧ, ಅವರ ದಬ್ಬಾಳಿಕೆ ವಿರುದ್ಧ ಹೋರಾಡಬೇಕಾಗಿತ್ತು. ಹಾಗಾಗಿ ಒಂದು ರಾಷ್ಟ್ರವಾದಿ ಮೂವ್ಮೆಂಟ್ ಅಂತ ಶುರುವಾಯಿತು. ಈಗ ರಾಷ್ಟ್ರವಾದವನ್ನು ಬಳಸ್ಕೊಂಡು ಅದನ್ನು ಹಿಂದೂ ಧರ್ಮಕ್ಕೆ ಸೇರಿಸಿ ಅದನ್ನು ಪೊಳ್ಳ ರಾಷ್ಟ್ರವಾದ ಅದೆಲ್ಲ ಹಂಗೆ ನೋಡಿ ಡಿವೈಡ್ ಮಾಡಬೇಕು ಅಂತಂದರೆ ನೀವು ಬರೀ ಅದೇನೇ ಅಸ್ತಿತ್ವ ಅಂತ, ನಾವು ಹಿಂದೂ ಅನ್ನೋದು ಅಸ್ತಿತ್ವ ಅಂದ್ಕೊಂಡ್ರೆ ನೀನು ಮನೆ, ನನ್ನ ಮನೆ, ಒಂದು ಫ್ಯಾಮಿಲಿ, ಇದೊಂದು ಅಸ್ತಿತ್ವ. ನಾನು ಇನ್ನು ಪಕ್ಕದ ಮನೆ ಜೊತೆ ಜಗಳಾಡ್ಕೊಂಡು ಕೂತಿರ್ಬೇಕಂತ. ಅವಾಗ ಈ ರೋಡು ಇನ್ನೊಂದು ರೋಡು, ಅದನ್ನು ನಾನು ಈ ರೋಡ್ ನೋವು ಅನ್ನೋದು ಅಸ್ತಿತ್ವ, ಪಕ್ಕದ ರೋಡ್ ಜೊತೆ ಜಗಳ ಆಡಬೇಕಾಗುತ್ತೆ. ಈ ಊರು ಪಕ್ಕದ ಊರ ಜೊತೆ ಜಗಳ ಆಡಬೇಕಾಗುತ್ತೆ. ಹೀಗೆ ಒಬ್ರಿಗೊಬ್ಬರು ಹೊಡೆದಾಡ್ತಾನೆ ಇದ್ದರೆ ನಿಜವಾಗ್ಲೂ ಕೆಲಸ ಮಾಡೋದು ಯಾವಾಗ, ಸಂತೋಷವಾಗಿ ಬದುಕೋದು ಯಾವಾಗ? ಸೊ ಇವೆಲ್ಲ ರಾಜಕಾರಣಿಗಳ ದಾಳಗಳು, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಿದ್ದಾರೆ ಒಂದು ಮಟ್ಟಿಗೆ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಹೋದ ಸಲದ ಲೋಕಸಭೆಯ ಮ್ಯಾಂಡೇಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆದರೆ ಎಲ್ಲವೂ ಇವ್ರ ಕೈಯಲ್ಲಿರೋದ್ರಿಂದ ವ್ಯವಸ್ಥೆ, ಪೂರ್ತಿ ವ್ಯವಸ್ಥೆ ಇವ್ರ ಕೈಯಲ್ಲಿರೋದ್ರಿಂದ ಇವೆಲ್ಲ ನಡೀತಾ ಇದೆ. ತುಂಬ ದಿವಸ ನಡೆಯೋದಿಲ್ಲ. ಸರ್, ನೀವು ಟಾಪ್ ಹೀರೋಗಳ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದೀರಾ. ಇತ್ತೀಚಿನ ದಿನಗಳಲ್ಲಿ ಹೊಸಬರ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊತಾ ಇದ್ದೀರಾ. ಸೊ ನಿಮ್ಮ ಆಸಕ್ತಿ ಯಾವ ಥರ ಇರುತ್ತೆ ಅಂತ? ಯಾವತ್ತೂ ನನ್ನ ಆಸಕ್ತಿ ಹೀಗೆ ಇದ್ದಿದೆ. ಸಿನಿಮಾ ಒಂದು ತುಂಬ ಪ್ರಭಾವಶಾಲಿ ಮಾಧ್ಯಮ, ತುಂಬ ಜನಗಳ ಪ್ರಶ್ನೆಯನ್ನು ಎತ್ತುವಂಥ ಅಥವಾ ಜನಗಳ ಸಮಸ್ಯೆಗಳನ್ನು ಪ್ರತಿಫಲಿಸುವಂಥ ತುಂಬ ಪ್ರಭಾವಶಾಲಿ ಮಾಧ್ಯಮ ಅಂತ ನನಗನ್ಸಿದೆ. ಸೊ ಒಂದೊಂದು ಸಿನಿಮಾನು ಜನಗಳ ಸಮಸ್ಯೆನ ಎತ್ಕೊಳ್ಳೋದು ಒಂದು, ಇದು ಮಾಧ್ಯಮವಾಗಿ ಉಳಿಯೋದಕ್ಕೆ, ವ್ಯಾಪಾರಿ ಮಾಧ್ಯಮವಾಗಿ ಕೂಡ ಜನಗಳಿಗೆ ರಿಲೇಟ್ ಆಗಬೇಕಲ್ಲ. ಜನ ಬಂದು ನೋಡಬೇಕು ಅಂದರೆ ಅವ್ರದ್ದು ಏನೋ ಸಮಸ್ಯೆ ಇರಬೇಕು ಅಲ್ಲಿ, ಅಥವಾ ಅದಕ್ಕೆ ಏನೋ ಒಂದು ಪರಿಹಾರ ಹುಡುಕೋ ಪ್ರಯತ್ನ ಇರಬೇಕು, ಏನೋ ಒಂದಾಗಿರ್ಬೇಕು, ಅದನ್ನು ಕೇಳೋ ಪ್ರಶ್ನೆಗಳಾಗಿರ್ಬೋದು, ಎಲ್ಲವೂ ಜನಗಳದ್ದಾಗಿರ್ಬೇಕು. ಸೊ ಹಾಗಾಗಿ ಅದನ್ನು ಹಾಗೇ ಉಳಿಸ್ಕೊಂಡು ಹೋಗಬೇಕು, ಸಿನಿಮಾನ ಉಳಿಸ್ಕೊಂಡು ಹೋಗಬೇಕು, ಜನಗಳ ಪ್ರಜ್ಞೆಯನ್ನು ಜಾಗೃತವಾಗಿ ಇಟ್ಕೊಂಡು ಹೋಗಬೇಕು ಅಂದರೆ ಈ ಮಾಧ್ಯಮ ಉಳಿಯೋದು ತುಂಬ ಮುಖ್ಯ. ಹಾಗಾಗಿ ಎಲ್ಲ ಥರದ ಸಿನಿಮಾಗಳನ್ನು ಉಳಿಸ್ಕೊಳ್ಳೋ ಸರ್, ಈ ಸಿನಿಮಾಕ್ಕೆ ನೀವು ಸಹ ನಿರ್ಮಾಪಕರಾಗಕ್ಕೆ ಕಾರಣ ಸಿನಿಮಾದ ಕತೆ, ಅಂದರೆ ಆ ರಾಜಕೀಯ ಕೆಲವೊಂದು ಅಂಶಗಳಾಗಿರ್ಬೋದು, ಡೈಲಾಗ್ಸ್ಗಳಾಗಿರ್ಬೋದು, ಇದೇ ಕಾರಣನ ಹೇಗೆ ಅಂತ? ಇಲ್ಲ ಮೂಲವಾಗಿ ಸಿನಿಮಾ ಏನು ಹೇಳಕ್ಕೆ ಹೊರಟಿದೆ ಅನ್ನೋದನ್ನು ಮುಖ್ಯ ಆಗುತ್ತೆ ಖಂಡಿತ. ಅದಲ್ಲದೆ ಒಂದೊಂದು ಪ್ರಯತ್ನ, ಸಣ್ಣ ಪ್ರಯತ್ನವೂ ಅದು ಅಂದರೆ ಈ ಥರದ ಕ್ವೆಶನ್ಗಳನ್ನ ಎತ್ತದೇ ಇರಬಹುದು, ಬೇರೆಯೇ ಸಮಸ್ಯೆಗಳು, ಪರ್ಸನಲ್ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡ್ಬೋದು. ಅದರಲ್ಲೂ ಯಾವುದೋ ಒಂದು ಕಡೆ ರಾಜಕೀಯದ ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ. ಖಂಡಿತ ನನಗೆ ಜನಗಳ ಅಂದರೆ ಒಂದು ಬರುವ ಆಡಿಯನ್ಸ್ ಏನಿದೆ, ಪ್ರೇಕ್ಷಕನಿದ್ದಾನೆ, ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಹುಟ್ಟು ಹಾಕಿ ಕಳಿಸುವಂಥ, ಅವನ ಜೊತೆ ಸಂಭಾಷಣೆ ಮಾಡುವಂಥ ಸಿನಿಮಾಗಳು ಖಂಡಿತ ನನಗೆ ಇಷ್ಟ. ಆದರೆ ಎಲ್ಲ ಸಣ್ಣ ಪ್ರಯತ್ನಗಳು ಈ ಮಾಧ್ಯಮವನ್ನು ಒಂದು ಜೀವಂತವಾಗಿ ಉಳಿಸೋದ್ರಲ್ಲಿ ಸಹಾಯ ಮಾಡ್ತಲ್ಲ. ಹಾಗಾಗಿ ನನಗೆ ಸಾಧ್ಯವಾದಷ್ಟು ನನ್ನ ಕಡೆಗೆ ಬಂದಂಥ ಎಲ್ಲ ಸಿನಿಮಾಗಳನ್ನು ಒಪ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಸರ್, ಈಗ ಚಿತ್ರರಂಗ ಯಾವ ಮಟ್ಟಕ್ಕಿದೆ ಅನ್ನೋದು ಗೊತ್ತು. ಬಿಸ್ನೆಸ್ ಆಗ್ತಾ ಇಲ್ಲ, ಸಿನಿಮಾಗಳಿಗೆ ಲಾಭ ಬರ್ತಾ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಇದು ಹೊಸಬರ ಸಿನಿಮಾ, ಈ ಸಿನಿಮಾಗಳಿಗೆ ಸಹ ನಿರ್ಮಾಪಕರಾಗಿದ್ದೀರಾ. ಈ ನಿರ್ಧಾರ ಯಾಕೆ ಅಂತ? ಆಗಲೇ ಹೇಳಿದ್ನಲ್ಲ, ಅದೇ ಈ ಮಾಧ್ಯಮವನ್ನು ಜೀವಂತವಾಗಿ ಉಳಿಸ್ಕೊಂಡ್ರಷ್ಟೇ ಒಂದು ಪ್ರಭಾವಶಾಲಿ ಮಾಧ್ಯಮ ಉಳ್ಕೊಳ್ತೆ. ಯಾಕಂದರೆ ಆಗಲೇ ಜನಗಳನ್ನ ನಾನು ಹೇಳ್ತಾ ಇಲ್ಲ, ಪೂರ್ತಿ ಇಂಡಿಯನ್ ಸ್ಟೇಟ್ ಕ್ಯಾಪ್ಚರ್ ಆಗೋಗ್ಬಿಟ್ಟಿದೆ. ಪೂರ್ತಿ ವ್ಯವಸ್ಥೆ ಏನಿದೆ, ಮಷಿನರಿ ಏನಿದೆ, ಇಂಡಿಯನ್ ಸ್ಟೇಟ್ ಮಷಿನರಿ ಪೂರ್ತಿ ಎಲ್ಲ ಅಧಿಕಾರದಲ್ಲಿರುವವರ ಮತ್ತು ಬಂಡವಾಳ ಇರುವಂಥವರ ಕೆಲವು ಜನರ ಕೈಗೆ ಹೋಗ್ಬಿಟ್ಟಿದೆ. ಈಗ ಫ್ರೀಯಾಗಿರುವಂಥದ್ದು ಈ ಥರದ ಪುಟ್ಟ ಸಿನಿಮಾಗಳು. ಇದರಲ್ಲೂ ದೊಡ್ಡ ಬಂಡವಾಳದ ಸಿನಿಮಾಗಳೆಲ್ಲ ಆಗಲೇ ಅವ್ರ ಕೈಯಲ್ಲೇ ಇದೆ. ಈಗಾಗಲೇ ಸುಮಾರು ಸಿನಿಮಾಗಳು ನಾವು ನೋಡೋದಲ್ಲ, ಜನಗಳಲ್ಲಿ ದ್ವೇಷ ಹುಟ್ಟು ಹಾಕುವಂಥ ಸುಮಾರು ಪ್ರೊಪಗೆಂಡಾ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಅವರೆಲ್ಲ, ಅಂಥವು ನಡೀತಾನೆ ಇರ್ತದೆ. ಆದರೆ ಈ ಥರದ ಪ್ರಯತ್ನ ಅದರ ವಿರುದ್ಧ ಒಂದು ಕಡೆ ಪ್ರೇಕ್ಷಕನ ಪ್ರಜ್ಞೆಯನ್ನು ಜಾಗೃತವಾಗಿ ಉಳಿಸೋದಕ್ಕೆ ಸಹಾಯ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಈ ಥರ ಸಿನಿಮಾಗಳು ಉಳ್ಕೋಬೇಕು ಅಂತ ನಾವೆಲ್ಲರೂ ಜೊತೆಗೆ ನಿಂತ್ಕೊಂಡು. ನಮಸ್ಕಾರ ಸರ್, ನೀವು ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿದ್ರಿ ಕಲಾವಿದರ ವಿಚಾರವಾಗಿ. ನನ್ನ ಸೀನಿಯರ್ಸ್ಗಳನ್ನು ನಾನು ನೋಡ್ಕೊಂಡು ಬಂದಿದ್ದೆ, ಅವರು
ಒಂದು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೂ ಕೂಡ ಶಾರ್ಟ್ ರೆಡಿ ಇದೆಯಾ ಇಲ್ವಾ ಅನ್ನೋದನ್ನು ನೋಡ್ತಾ ಇದ್ರು ಅಂತ. ಬಟ್ ನೀವು ನೋಡಿದಂತೆ ಈಗಿನ ಜನ್ರೇಷನ್ಸ್ ಕಲಾವಿದರಾಗಿರ್ಬೋದು, ನಿಮ್ಮ ಜನ್ರೇಷನ್ ಅಂದರೆ ನಿಮ್ಮ ಸೀನಿಯರ್ ಜನ್ರೇಷನ್ಸ್ ಕಲಾವಿದರಾಗಿರ್ಬೋದು, ಡಿಫ್ರೆನ್ಸ್ ಏನಾಗ್ತಾ ಇದೆ ಸರ್? ಯಾವ ಥರ ಮುಂದುವರಿತಾ ಇದೆ ಇಂಡಸ್ಟ್ರಿ ಅಂತ? ಹಂತ ಹಂತವಾಗಿ ಸಂವೇದನಾಶೀಲತೆ ಕಡಿಮೆ ಆಗ್ತಾ ಇದೆ ಅಂತ ನನಗೆ ಅನ್ಸುತ್ತೆ. ನಮ್ಮಲ್ಲೇ ಕಡಿಮೆ ಆಗಿದೆ. ನಾನೇ ಹಾಗಿಲ್ಲ, ನಾನೇ ತಿಂಡಿ ತಿಂದೆ ಕೆಲಸ ಮಾಡ್ತೀನಿ, ಇದು ಕೆಲಸ ಇಲ್ಲದ್ರೆ ತಿಂಡಿ ತಿನ್ನಲ್ಲ ಅಂತ ನಾನೇ ಯಾವತ್ತೂ ಹೇಳಿಲ್ಲ. ತಿಂಡಿ ಇದ್ದರೆ ತಿಂಡಿ ರೆಡಿ ಇದ್ದರೆ ತಿಂದ್ಬಿಡ್ತೀನಿ ನಾನು. ಅಥವಾ ನನ್ನ ದೃಷ್ಟಿಕೋನ ಬೇರೆ. ತಿಂದರೆ ತಾನೇ ಕೆಲಸ ಮಾಡೋಕ್ಕಾಗೋದು ಅಂತ ನನ್ನ ದೃಷ್ಟಿಕೋನ. ಜೊತೆಗೆ ತಿಂಡಿ ತಿನ್ನಬೇಕಾದ್ರೆ ಎಷ್ಟು ತಿನ್ನಬೇಕು, ಏನು ತಿನ್ನಬೇಕು, ಯಾವುದು ವೇಸ್ಟ್ ಆಗೋದು, ಇದನ್ನೆಲ್ಲ ಏನೇನೋ ನೋಡ್ಕೊಂಡು ಹೋಗ್ತೀನಿ ನಾನು. ಸೊ ಒಬ್ಬರ ದೃಷ್ಟಿಕೋನ ಬೇರೆ ಬೇರೆ ಇರ್ಲಿಕ್ಕೆ ಸಾಧ್ಯ ಇದೆ. ಬಟ್ ಮೂಲವಾಗಿ ನನಗೆ ಅನಿಸಿದ್ದು ಆ ಸಂವೇದನಾಶೀಲತೆಯ ಕೊರತೆ ಹಂತ ಹಂತವಾಗಿ ಬರ್ತಾ ಇದೆ. ಅದು ಪೂರ್ತಿ ಎಲ್ಲ ಈಗಿನ ಮುಂದಿನ ಪೀಳಿಗೆಗೆ ಎಲ್ಲ ಕಡೆಯೂ ಇದೆ, ಸಿನಿಮಾ ಮಾತ್ರ ಅಂತಲ್ಲ, ಎಲ್ಲ ಕಡೆಯೂ ಆಗ್ತಾ ಇದೆ. ಅದರಲ್ಲಿ ಎಲ್ಲೋ ಒಂದಷ್ಟು ಒಳ್ಳೆಯ ಓದು, ಒಂದಷ್ಟು ಒಳ್ಳೆಯ ಪುಸ್ತಕಗಳನ್ನು ಓದಿ, ಒಳ್ಳೆಯ ಬರಹಗಾರನ ಓದ್ರಿ, ಅಥವಾ ಒಳ್ಳೆಯ ಮೇಷ್ಟ್ರುಗಳು ಸಿಕ್ಕಿ ಈ ಥರದ್ದು ಏನಾದ್ರು ಆಗಿದ್ದರೆ ಒಂದಷ್ಟು ಅವರಲ್ಲೂ ಮನುಷ್ಯತ್ವ ಅಂತ ಹೇಳಿದ್ರೆ ಮತ್ತೆ ಅದು ಮನುಷ್ಯ ಗ್ರೇಟ್ ಅಂತ ಹೇಳ್ದಂಗೆ ಆಗ್ಬಿಡುತ್ತೆ. ಪ್ರಾಣಿಗಳಲ್ಲೂ ಮನುಷ್ಯತ್ವ ಇರುತ್ತೆ. ಸೊ ಒಟ್ಟಿನಲ್ಲಿ ಒಂದು ಸ್ವಲ್ಪ ಆ ಸೂಕ್ಷ್ಮ ಮನಸ್ಸನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋರು ಅಲ್ಲಲ್ಲಿ ಇದ್ದಾರೆ, ಖಂಡಿತ ಇದ್ದಾರೆ. ಬಟ್ ಖಂಡಿತ ಆ ಥರದ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಅದಕ್ಕೆ ನಾವು ಅವ್ರನ್ನ ಬ್ಲೇಮ್ ಮಾಡೋದಕ್ಕಿಂತ ಪೂರ್ತಿ ಸಮಾಜನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ನಾವು ಒಂದು ಪೂರ್ತಿ ಸಮಾಜವಾಗಿ ನಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಇವತ್ತಿಗೆ ಒಂದು ಒಳ್ಳೆ ಸಿನಿಮಾ ಬಂದರೆ, ನಾನು ಮಣಿರತ್ನಂ ಅವ್ರು ನನಗೇ ಹೇಳಿದ್ರು ಒಂದು ಸಲ ಸಿನಿಮಾ ಹೆಂಗಿದೆ ಅಂತ ಕೇಳ್ತಾ, ನಾವೆಲ್ಲ ಅಲ್ಲಿ ಸಿನಿಮಾ ಮಾಡೋದಕ್ಕೆ, ಅದು ಡೆಬ್ಯೂ ಮಾಡೋದಕ್ಕೆ, ಫಸ್ಟ್ ಸಿನಿಮಾ ಅಲ್ಲಿ ಮಾಡೋದಕ್ಕೆ ತುಂಬ ಹೆಮ್ಮೆ ಪಡ್ತಾಯಿದ್ವಿ, ತುಂಬ ಖುಷಿ ಪಡ್ತಾಯಿದ್ವಿ. ಯಾಕೆಂದರೆ ಕನ್ನಡದ ಆಡಿಯನ್ಸ್ ತುಂಬ ಪ್ರಬುದ್ಧವಾದ ಆಡಿಯನ್ಸ್. ಅವ್ರನ್ನ ಒಪ್ಪಿಸ್ಬಿಟ್ರೆ ನಾವು ಜಗತ್ತಿನಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಸಿನಿಮಾ ಮಾಡಬೇಕು ಅನ್ನೋ ನಂಬಿಕೆ, ಮಾಡ್ಬೋದು ಅನ್ನೋ ನಂಬಿಕೆ ನಮಗಿತ್ತು ಅಂತ. ಸೊ ಆ ಥರದ ಆಡಿಯನ್ಸ್ ಇತ್ತಂತ ನಾವು ಇವತ್ತು ಬರೀ ಕಮರ್ಷಿಯಲ್ ಸಿನಿಮಾ ಅಂತ ಏನಿದೆ, ನಾವು ಅಂದರೆ ಜನಗಳ ಭಾವನೆಗಳನ್ನ ಅಥವಾ ಜನಗಳಿಗೆ ಏನು ವರ್ಕ್ ಆಗುತ್ತೆ ಅಂತ ನೋಡ್ಕೊಂಡು ಅದನ್ನು ಮಾತ್ರ ಮಾಡಿ ಅವರ ಮನರಂಜಿಸಿ ಅವರ ಪಾಕೆಟಿಂದ ದುಡ್ಡು ತೊಗೊಂಡು ಇಟ್ಕೊಳ್ಳೋವಂಥ ಸಿನಿಮಾನ ಮಾತ್ರ ಮಾಡ್ತೀವಿ, ಅದು ಮಾತ್ರ ಓಡುತ್ತೆ ಅನ್ನೋ ಪರಿಸ್ಥಿತಿ ಯಾಕೆ ಬಂದಿದೆ ಅದು. ಆದರೆ ಕನ್ನಡ ಸಿನಿಮಾ ಅಂದ ತಕ್ಷಣ ಈಗ ಒಂದಷ್ಟು ಜನ ಓದೋರೆಲ್ಲ ಇವಾಗ ಕನ್ನಡ ಸಿನಿಮಾ ಏನಿರುತ್ತೆ ಅಂತ ಬಿಟ್ಟೇ ಬಿಡ್ತಾರೆ. ಒಳ್ಳೆ ಸಿನಿಮಾಗಳು ಬಂದಾಗ ಅದಕ್ಕೆ ಪ್ರೇಕ್ಷಕರಿಲ್ಲ, ಥಿಯೇಟ್ರ್ಗಳಿಲ್ಲ, ಈ ಥರದ್ದೆಲ್ಲ ಸಮಸ್ಯೆ ಆಗ್ತಾಯಿದೆ. ಈ ಥರ ಯಾಕಾಗುತ್ತೆ ಅಂದರೆ ನಾವು ಆ ಥರದ ಪ್ರೇಕ್ಷಕ ವರ್ಗನ ಉಳಿಸಿಲ್ಲ, ಬೆಳೆಸ್ಕೊಂಡಿಲ್ಲ. ಸಿನಿಮಾ ಅಭಿರುಚಿಯನ್ನು ಬೆಳೆಸ್ಕೊಂಡಿಲ್ಲ. ಹೇಗೆ ಸಾಹಿತ್ಯದ ಅಭಿರುಚಿ ಕಡಿಮೆ ಆಯಿತು, ಹಾಗೆ ಸಿನಿಮಾ ಅಭಿರುಚಿ ಕಡಿಮೆ ಆಯಿತು. ಹಾಗೆ ಆ ಸೂಕ್ಷ್ಮ ಸಂವೇದನಾಶೀಲತೆ ಕಡಿಮೆ ಆಗಿದೆ. ಸಂವೇದನಾಶೀಲತೆ ಎಲ್ಲ ಕಡೆಯೂ ಕಡಿಮೆ ಆಗಿದೆ. ಪ್ರೇಕ್ಷಕರಿಂದ ಹಿಡಿದು ಸಿನಿಮಾ ಮಾಡೋರ ತನಕ ಎಲ್ಲ ಕಡೆಯೂ ಕಡಿಮೆ ಆಗಿದೆ. ಸರ್, ಸಿನಿಮಾದ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಸಮಸ್ಯೆ ಕೂಡ ಆಗ್ತಾ ಇರುವಂಥದ್ದು. ನಮ್ಮ ಭಾಷೆಗಿಂತ ಪರಭಾಷಾ ಸಿನಿಮಾಗಳಿಗೆ ಇಲ್ಲಿ ಥಿಯೇಟ್ರಿಗೆ ಅವಕಾಶ ಜಾಸ್ತಿ ಕೊಡ್ತಾ ಇದೆ. ಅದು ವಾಣಿಜ್ಯ ಮಂಡಳಿಯಲ್ಲಿ ಒಂದಿಷ್ಟು ಸಿನಿಮಾ ತಂಡಗಳು ಹೋಗಿ ಗಲಾಟೆ ಮಾಡಿದೆ, ಸೊಲ್ಯೂಷನ್ ಅಂತ ಸಿಗ್ತಾ ಇಲ್ಲ. ಸೊ ನಿಮ್ಮ ಪ್ರಕಾರ ನೀವೇ ಒಬ್ಬ ಈಗ ಪ್ರೊಡ್ಯೂಸರ್ ಕೂಡ ಆಗಿದ್ದೀರಾ, ನಿಮಗೆ ಈ ಹೋರಾಟ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ? ಇದರಲ್ಲಿ ನಾನು ಬಂಡವಾಳ ಇಲ್ದಿರೋ ಪ್ರೊಡ್ಯೂಸರ್. ಸೊ ಪ್ರೊಡ್ಯೂಸರ್ ಅಂತ ಹೆಸರಿಗಷ್ಟೇ ನಾನು. ಯಾಕಂದರೆ ಪೂರ್ತಿ ಸಂಬಳ ತೊಗೊಳ್ಳೋದಿದ್ದಾರೆ, ಯಾವ ಸಂಬಳ ತೊಗೊಂಡಿಲ್ವೋ ಅದನ್ನು ಬಂಡವಾಳ ಅಂತ ಇಟ್ಕೊಳ್ಳಿ, ನೀವು ಸಿನಿಮಾ ಮಾಡಿ ಅಂತ ಅಷ್ಟೇ. ಸೊ ಹಾಗೆ ಶೂನ್ಯ ಬಂಡವಾಳದ ಪ್ರೊಡ್ಯೂಸರ್ ನಾನು. ಇಲ್ಲಿ ಗೊತ್ತಿಲ್ಲ, ಬಲವಂತವಾಗಿ ನಾವು ಯಾವ ಪ್ರೇಕ್ಷಕನನ್ನು ಒಂದು ಸಿನಿಮಾ ನೋಡೋದಕ್ಕೆ ತಳ್ಳೋದಕ್ಕೆ ಆಗೋದಿಲ್ಲ. ನಾವು ಮಾಡ್ಬೋದು, ನಮ್ಗೆ ಥಿಯೇಟ್ರ್ ಕೊಡಿ, ಇಷ್ಟೇ ಥಿಯೇಟ್ರ್, ಅದು ನಿಜ, ಅಲ್ಲೂ ಸಮಸ್ಯೆ ಇದೆ. ಅವ್ರು ಯಾಕೆ ಹಂಗೆ ಮಾಡ್ತಾರೆ ಅಂದರೆ, ಒಂದು ಈಗ ಅವರೆಲ್ಲ ವ್ಯಾಪಾರಿಗಳಷ್ಟೇ. ಅವನಿಗೇನು ಸಿನಿಮಾ ಯಾವುದು ಓಡುತ್ತೆ ಅದನ್ನ ಹಾಕ್ತಾನೆ. ಥಿಯೇಟ್ರಿಗೆ ಜಾಸ್ತಿ ಜನ ಬಂದರೆ ಅವ್ನ ಕಲೆಕ್ಷನ್ ಜಾಸ್ತಿ ಆಗುತ್ತೆ, ಹಾಕ್ತಾನೆ. ಇಲ್ಲ ನಾವು ಬಾಡಿಗೆ ಕೊಟ್ಟರೆ ಹಾಕ್ತಾನೆ, ಉಳಿಸ್ಕೊತಾನೆ. ಸೊ ನನ್ನ ಕೈಯಲ್ಲಿ ಬಾಡಿಗೆ ಕೊಡೋಕ್ಕೆ ತಾಕತ್ತಿಲ್ಲ ಅಂದಾಗ ಸಿನಿಮಾ ಆಡಿಯನ್ಸ್ ಬಂದದ್ದು ನಾನು ಸಪೋರ್ಟ್ ಮಾಡಬೇಕು. ಅವ್ರು ಬಂದು ಬಾಡಿಗೆನ ಬ್ಯಾಲೆನ್ಸ್ ಮಾಡಿ ಕೊಡಬೇಕು. ಅವ್ರು ಬರ್ತಾ ಇಲ್ಲ ಅಂತಂದರೆ ಅವ್ರನ್ನ ಬರೋ ಹಾಗೆ ಹೆಂಗೆ ಮಾಡಬೇಕು ಅಂತ ನಾನು ನೋಡಬೇಕು. ಅವರು ಎಲ್ಲರೂ ಒಟ್ಟಿಗೆ ನೋಡಬೇಕು. ಆ್ಯಕ್ಚುಲಾಗಿ ಅವ್ರದ್ದು ಕೂಡ ಜವಾಬ್ದಾರಿ. ಯಾಕಂದರೆ ಸಿನಿಮಾ ಪ್ರೇಕ್ಷಕ ಉಳ್ಕೊಂಡ್ರಷ್ಟೇ ಅವ್ರು ಥಿಯೇಟ್ರಿಗೆ ಜನ ಬರೋಕ್ಕೆ ಸಾಧ್ಯ. ಸಿನಿಮಾ ಪ್ರೇಕ್ಷಕ ಅಥವಾ ಸಿನಿಮಾ ಬರೋದು ನಿಲ್ಲಿಸ್ಬಿಟ್ಟು ಅವ್ರ ಮನೇಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಾನೆ ಅಂತ ಹೇಳಿ ಬರೋಕ್ಕೆ ಸಾಧ್ಯ. ಸೊ ಇಟ್ಸ್ ಅ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ನನಗೆ ಅನ್ಸುತ್ತೆ. ಜೊತೆಗೆ ಬಲವಂತವಾಗಿ ಓಕೆ ನಾವು ತೊಗೋಬೋದು. ಏನಾಗ್ತದೆ, ಈಗ ಕನ್ನಡದ ಆಡಿಯನ್ಸೇ ಬೇರೆ ಭಾಷೆ ನೋಡ್ತಾ ಇರ್ತಾರೆ. ಯಾಕಂದರೆ ಇದ್ದೇ ಅದು ನಾನು ಹೋದಾಗ ಈಗ ಕೆಲವರಿಗೆಲ್ಲ ಟೈಮ್ ಯಾವಾಗಿರುತ್ತೋ ಅವಾಗ ಹೋಗಿ ಸಿನಿಮಾ ನೋಡ್ತಾರೆ. ಆಗ ನಾವು ಕನ್ನಡ ಸಿನಿಮಾ ಹಾಕೊಂಡು ಕಾಯ್ತಾ ಇರೋಕ್ಕಾಗಬೇಕಲ್ಲ, ನಮಗೆ ಆ ಶಕ್ತಿ ಇರಬೇಕಲ್ಲ. ಒಬ್ಬ ಹಿಂದಿ ಸಿನಿಮಾದವನಿಗೆ, ಅದು ದೊಡ್ಡ ಸಿನಿಮಾದವನಿಗೆ, ಬಜೆಟ್ ಇರುವಂಥ ಸಿನಿಮಾದವನಿಗೆ ಆ ಶಕ್ತಿ ಇದೆ. ಸೊ ಆವಾಗ ನಾವು ಇದನ್ನು ಸಮಗ್ರವಾಗಿ ನೋಡಿದ್ರೆ ಈ ಸಮಸ್ಯೆ ಏನೇನು ಅನಿಸುತ್ತೆ, ಮೊದಲು ಪ್ರೇಕ್ಷಕ ವರ್ಗವನ್ನು ನಾವು ಎಜುಕೇಟ್ ಮಾಡ್ತಾ ಬರಬೇಕಾಗತ್ತೆ, ಬೆಳೆಸ್ಕೊತಾ ಬರಬೇಕಾಗತ್ತೆ, ಅವ್ರಿಗೆ ಅರ್ಥ ಮಾಡಿಸ್ತಾ ಬರಬೇಕಾಗತ್ತೆ ಯಾಕೆ ಈ ಥರದ ಸಿನಿಮಾಗಳು ಮುಖ್ಯ ಅಂತ. ಆ ಥರದ ಸಿನಿಮಾಗಳನ್ನ ತೋರಿಸ್ಕೊಂಬಂದರೆ, ಮುಂಚೆ ನಮ್ಮಲ್ಲಿ ಆ ಥರದ ಆಡಿಯನ್ಸ್ ಇತ್ತು. ನಾನು ಹೇಳಿದೆ, ನಾನು ಮಣಿರತ್ನಂ ಅವ್ರ ಎಕ್ಸಾಂಪಲ್ ಹೇಳಿದ್ದೆ ಅದಕ್ಕೋಸ್ಕರ. ಆ ಥರದ ಆಡಿಯನ್ಸ್ ಇದ್ದಂಥ ನಾವು ಯಾಕೆ ಇವತ್ತು ಬರೀ ಆ್ಯಕ್ಷನ್ ಸಿನಿಮಾ ಆಯ್ತು ನೋಡ್ತೀವಿ ಅಂತ ಆಗ್ಬಿಟ್ಟಿದೆ. ನಾವು ಹಾಳಾಗೋದಲ್ಲದೆ ಡಬ್ ಮಾಡಿಬಿಟ್ಟು ಬೇರೆ ಭಾಷೆ ಪ್ರೇಕ್ಷಕರನ್ನು ಹಾಳು ಮಾಡ್ತಾಯಿದ್ವಿ. ನಾನು ಯಾವುದೋ ಒಂದು ಸಿನಿಮಾ 2-3 ವರ್ಷ ಹಿಂದೆ ಬೆಂಗಾಲ್ಗೆ ಹೋಗಿದ್ದೆ, ಕಲ್ಕತ್ತಾದಲ್ಲಿ. ಬೆಂಗಾಳಿ ಸಿನಿಮಾ ಯಾವ್ದಾದ್ರು ಇರುತ್ತೆ, ಚೆನ್ನಾಗಿರುತ್ತೆ, ಲೋಕಲ್ ಸಿನಿಮಾ, ಲೋಕಲ್ ಥಿಯೇಟ್ರಲ್ಲಿ ನೋಡೋಣ ಅಂತ. ಲೋಕಲ್ ಥಿಯೇಟ್ರಲ್ಲಿ ಬೆಂಗಾಳಿ ಸಿನಿಮಾಗಳೇ ಇಲ್ಲ, ಬರೀ ಡಬ್ಬಿಂಗ್ ಸಿನಿಮಾಗಳಿವೆ. ಅವ್ರಿಗೆಲ್ರಿಗೂ ಕೇಳಿದ್ರು, ಯಾಕೆ ಇಲ್ಲಪ್ಪ ನಿಮ್ಮ ಬೆಂಗಾಳಿ ಥಿಯೇಟ್ರನ್ನೇ, ಬೆಂಗಾಳಿ ಲಿಟ್ರೇಚರ್ ನಮ್ಗೆ ಅಷ್ಟೊಂದು ರಿಚ್ ಲಿಟ್ರೇಚರ್, ಏನಕ್ಕೆ ಅಂತ ಕೇಳಿದ್ರೆ, ಈ ಸೌತ್ ಕಾ ಸಿನಿಮಾ ಅಚ್ಚಲಾಗ್ತಾ, ಆ್ಯಕ್ಷನ್ ಅಚ್ಚಾ ಇರುತ್ತೆ, ಏನು ಮಾಡೋಣ. ಓಕೆ ಬೇಕು ಅದೆಲ್ಲವೂ,
ಅಂದರೆ ನಾವು ಸಿನಿಮಾ ನಿರ್ಮಾಣ ಮಾಡುವರಾಗಿ ಫಿಲ್ಮ್ ಮೇಕರ್ಸ್ ಆಗಿ ನಾವೂ ಎವಾಲ್ವ್ ಆಗಬೇಕಾಗಿದೆ. ಸೊ ಅವ್ರಿಗೆ ಓಕೆ, ಅವ್ರಿಗೆ ಅದೇ ಬೇಕು, ಅದೇ ಇಷ್ಟ ಆಗ್ತಾನೆ, ಅದ್ರ ಮೂಲಕ ಏನಾದರೂ ಆಲೋಚನೆ ಮಾಡುವಂಥ ವಿಷಯಗಳನ್ನು ಕೊಡಲಿಕ್ಕಾಗುತ್ತೆ. ಸೊ ಆ ಥರ ಬ್ಲೆಂಡ್ ಮಾಡಬೇಕಾಗುತ್ತೆ, ಬ್ರಿಡ್ಜ್ ಮಾಡಬೇಕಾಗಿದೆ. ಸೊ ನಾವು ಕಲಿಬೇಕು. ಇಲ್ಲ ನಾನು ಹಿಂಗೆ ಮಾಡಿದ್ದೀನಿ ಸಿನಿಮಾ, ನನಗೋಸ್ಕರ ಮಾಡ್ಕೋತೀನಿ ಅಂತ ಹೇಳೋಕ್ಕಾಗಲ್ಲ. ಅದೊಂದು ವ್ಯಾಪಾರವಾಗಿ ಕೂಡ ಉಳಿಸ್ಕೊಂಡ್ರೆ ಅದು ಉಳ್ಕೊಂಡು ಹೋಗುತ್ತೆ. ಸರ್, ಈಗ 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರದ ರಾಯಭಾರಿಯಾಗಿದ್ದೀರಾ ನೀವು ಫಿಲಮ್ ಫೆಸ್ಟಿದ್ದು. ಸೊ ಈ ರಾಯಭಾರತ್ವವನ್ನು ನೀವು ವಹಿಸ್ಕೋಬೇಕಾದ್ರೆ ನಿಮ್ಮ ಪರ್ಮಿಷನ್ ಕೇಳಿರ್ತಾರೆ. ನೀವು ಒಪ್ಕೊಂಡಿರೋ ರೀಸನ್ ಏನು ಅಂತ, ಅದು ಎಷ್ಟು ತೃಪ್ತಿ ಕೊಟ್ಟಿದೆ ಅಂತ ಗೊತ್ತಿಲ್ಲ ನನಗೆ. ಈ ಥರ ಜವಾಬ್ದಾರಿ ಕೊಡದೇ ಇದ್ದರೆ ಒಳ್ಳೆಯದು, ಆದರೆ ಒಪ್ಕೊಳ್ಳೇಬೇಕಾಯಿತು. ಯಾಕೆಂದರೆ ಈ ಹಬ್ಬದ ಮೂಲ ಉದ್ದೇಶ ಏನಿತ್ತು ಅಥವಾ ಟ್ಯಾಗ್ಲೈನ್ ಏನು ಹೇಳಿದ್ದಾರೆ, ಆ ಉದ್ದೇಶ ಒಂದು ಸರ್ವ ಜನಾಂಗದ ಶಾತಿಯ ತೋಟ ಅಂತ ಕುವೆಂಪುರವರ ತುಂಬ ಅರ್ಥಪೂರ್ಣವಾದ ಅವಶ್ಯಕವಾದ ಸಾಲುಗಳು. ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ರಿಲೆವೆಂಟ್, ಇವತ್ತು ತುಂಬ ಪ್ರಸ್ತುತ. ಹಾಗಾಗಿ ಅದಕ್ಕೋಸ್ಕರ ಒಪ್ಕೊಂಡೆ. ಇನ್ನೊಂದು ಏನಂದರೆ, ಯೂಶ್ವಲ್ಲಾಗಿ ನಿಮಗೆ ಸ್ಟಾರ್ಗಳನ್ನು ಮಾತ್ರ ಯಾವುದನ್ನಾರು ರಾಯಭಾರಿ ಅಂತ ಮಾಡ್ತಾರೆ. ಯಾಕಂದರೆ ಆ ಫಿಲ್ಮ್ ಫೆಸ್ಟಿವಲ್ಗೂ ಒಂದು ಆಡಿಯನ್ಸ್ ಸಿಗುತ್ತಲ್ಲ, ಅದು ಸರಿ ಏನು ಅಂತಲೂ ಅನ್ಸುತ್ತೆ ನನಗೆ. ಯಾಕಂದರೆ ನಮಗೆ ಫೆಸ್ಟಿವಲ್ ಮುಖ್ಯ, ನಾನು ಮುಖ್ಯ ಅಲ್ಲ. ಅಲ್ಲಿ ಫೆಸ್ಟಿವಲ್ಗೆ ಜನಗಳ ಆಡಿಯನ್ಸ್ ಬರೋದು ಮುಖ್ಯ. ಆಡಿಯನ್ಸ್ ಬೇರೆ ಬೇರೆ ಭಾಷೆಯ ಬೇರೆ ಬೇರೆ ದೇಶದ ಸಿನಿಮಾಗಳಿಗೆ ಎಕ್ಸ್ಪೋಸ್ ಆಗಿ ನಮ್ಮ ಆಡಿಯನ್ಸ್ ಬೆಳೆಯೋದು ಮುಖ್ಯ. ಬಟ್ ಗೊತ್ತಿಲ್ಲ ಅದರಿಂದ ಸ್ಟಾರ್ಗೆ ಎಷ್ಟು ಪ್ರಯೋಜನ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಸ್ಟಾರ್ಗಳೆಲ್ಲ ಒಂಥರ ಬಂಡವಾಳಶಾಹಿಗಳಿದ್ದಾರೆ. ಅವ್ರಿಗೆ ಕಣ್ಣು ಮುಚ್ಕೊಂಡು ಸಿನಿಮಾ ತೊಗೊಳ್ಳೋವಂಥವ್ರು ಬೇಕು, ಯೋಚನೆ ಮಾಡಿ ಪ್ರಶ್ನೆ ಮಾಡೋವಂಥವ್ರು ಬೇಡದು. ಸೊ ಎಲ್ಲರೂ ಹಾಗೇನಿಲ್ಲ. ಸೊ ಜನರಲ್ಲಾಗಿ ಹೇಳಬಾರ್ದು ನಾನು. ಬಟ್ ಸ್ಟಾರ್ಡಮ್ ವರ್ಕ್ ಆಗೋದೇ ಹಾಗೆ. ಎಷ್ಟು ಕ್ರೇಜ್ ಇರುತ್ತೋ ಆಡಿಯನ್ಸಲ್ಲಿ, ಅಷ್ಟು ಒಬ್ಬ ಸ್ಟಾರ್ನ ಬೆಳೆಯುತ್ತೆ. ಸೊ ಒಬ್ಬ ಸ್ಟಾರ್ನ ಫ್ಯಾನ್ ಇರ್ತಾನಲ್ಲ, ಅವ್ನು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಸ್ಟಾರ್ ಆವಾಗ ಆ್ಯಕ್ಚುಲಾಗಿ ಅವ್ನು ಯೋಚನೆ ಮಾಡೋಕ್ಕೆ ಶುರು ಮಾಡೋಕ್ಕಾಗತ್ತೆ. ಸೊ ಅವ್ನು ಪ್ರಶ್ನೆ ಮಾಡಬೇಕು, ಸ್ಟಾರ್ನ ಫ್ಯಾನ್ ಕೂಡ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಬೇಕು. ಸೊ ಅವನ್ನ ಎಜುಕೇಟ್ ಮಾಡಬೇಕಾಗತ್ತಲ್ಲ. ಸೊ ಇಲ್ಲಿ ಸ್ಟಾರ್ ಒಬ್ಬ ಬಂದರೆ ಅವನು ಹೋಗಿ, ಒಬ್ಬ ಸ್ಟಾರ್ನ ಫ್ಯಾನ್ ಯಾರಿದ್ದಾನೆ ಅವನು ಹೋಗಿ ಈ ಥರದ ಸಿನಿಮಾಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ, ಈ ಥರ ಹಂಗೆ ಮಾಡಿದ್ದಾರೆ, ಆ ಕಾನ್ಸೆಪ್ಟ್ ತೊಗೊಂಡು ಮಾಡಿದ್ದಾರೆ, ಇದೆಲ್ಲ ಅವ್ನು ಏನು ದಡ್ಡ ಏನಲ್ಲ, ಸ್ವಲ್ಪ ಭ್ರಮೆಯಲ್ಲಿ ಹೋಗ್ತಾ ಇರ್ತಾನೆ ಅಷ್ಟೇ. ಅವ್ನು ಬಂದು ಒಂದು ಸ್ಟಾರ್ನ ಕೇಳ್ತಾನೆ, ನೀನು ಈ ಥರ ಸಿನಿಮಾ ಮಾಡು ಅಂತ, ಒಂಥರ ಬೆಟ್ರ್ ಇತ್ತೇನೋ ಅಂತ. ಬಟ್ ಓಕೆ, ಇನ್ನೊಂದಷ್ಟು ಇತ್ತು. ಇದು ಪ್ರಜಾಪ್ರಭುತ್ವದ ಮೂಲ ಉದ್ದೇಶಗಳನ್ನ ಕೇಂದ್ರವಾಗಿ ಇಟ್ಕೊಂಡು ಮಾಡ್ತಾ ಇರುವಂಥ ಒಂದು ಫೆಸ್ಟಿವಲ್ ಕೂಡ ಆಗಿದೆ. ಸೊ ಇವೆಲ್ಲೂ ಓಕೆ. ಜೊತೆಗೆ ಇನ್ನೊಂದೇನೆಂದರೆ, ಇಲ್ಲಿವರೆಗೂ ಸ್ಟಾರ್ಗಳನ್ನು, ಹೀರೋಗಳನ್ನು ಮಾತ್ರ ಈ ಥರದ ಇದಕ್ಕೆ ಆಯ್ಕೆ ಮಾಡ್ತದಲ್ಲ ಸಮಾರಂಭಗಳಿಗೆ, ಅದನ್ನು ಬ್ರೇಕ್ ಮಾಡುವಂಥ ಒಂದು ದೊಡ್ಡ ಬೋಲ್ಡ್ ಪ್ರಯತ್ನ ಕೂಡ ಇವರು ಯಾರು ಡಿಸಿಷನ್ ತೊಗೊಂಡ್ರು ಇದನ್ನು ಅವ್ರು ಮಾಡಿದ್ದಾರೆ. ಸರ್, ಈ ಒಂದು ರಾಯಭಾರತ್ವ ನಿಮಗೆ ಸಿಕ್ಕಿದಾಗ ಬೇರೆ ಬೇರೆ ಥರ ಕಮೆಂಟ್ಸ್ಗಳು ಬರೋಕ್ಕೆ ಶುರುವಾಯಿತು. ನೀವು ಯಾವ ಥರ ಪಕ್ಷದ ವಿರುದ್ಧವಾಗಿ, BJP ಪಕ್ಷದ ವಿರುದ್ಧವಾಗಿ ಮಾತಾಡ್ತಿರೋ, ಇವಾಗ ಇಲ್ಲಿರೋದು ಕಾಂಗ್ರೆಸ್ ಪಕ್ಷ, ಆ ಕಾರಣಕ್ಕಾಗಿ ನಿಮ್ಮನ್ನು ರಾಯಭಾರಿಯಾಗಿ ಸೆಲೆಕ್ಟ್ ಮಾಡಿದ್ರು ಅನ್ನೋದು ಮಾತುಗಳು ಕೇಳಿಬರ್ತಾ ಇತ್ತು. ನಿಮ್ಮ ಒಪಿನಿಯನ್ ಸರ್? ನನಗೆ ಗೊತ್ತಿಲ್ಲ. ಹಾಗೆ ಮಾಡಬೇಕು ಅಂದರೆ ಬೇಕಾದಷ್ಟು ಜನ ಮಾಡ್ಬೋದಾಯ್ತಲ್ಲ. ಬೇಕಾದಷ್ಟು ಜನ ಸ್ಟಾರ್ಗಳು ಕಾಂಗ್ರೆಸ್ಗೆ ಕ್ಯಾನ್ವಸ್ಸೇ ಮಾಡಿದ್ದಾರೆ, ಅವ್ರುಗಳನ್ನೆಲ್ಲ ಮಾಡ್ಬೋದಾಯ್ತಲ್ಲ. ನನಗೆ ಯಾವ ಪಕ್ಷಕ್ಕೂ ಕ್ಯಾನ್ವಸ್ ಮಾಡಿಲ್ಲ. ನಾನು ಒಂದು ಪಕ್ಷದ ಅಥವಾ ವ್ಯಕ್ತಿಗಳ ವಿರುದ್ಧ ಅಲ್ಲ, ಅವರ ಐಡಿಯಾಲಜಿ ವಿರುದ್ಧ. ಅದು ದೇಶಕ್ಕೆ ಮಾರಕ ಅನ್ನೋದು ಕಣ್ಣೆದುರುಗಡೆ ಕಾಣಿಸ್ತಾ ಇದೆ, ಅದಕ್ಕೋಸ್ಕರ ಅಷ್ಟೇ. ಇದು ಮೊದಲಿಂದನೂ ಎಲ್ಲ ಈ ಫಿಲ್ಮ್ ಫೆಸ್ಟಿವಲ್ನ ಕ್ಯಾಪ್ಷನ್ ಥರನೇ ಇದು ಸರ್ವ ಜನಾಂಗದ ತೋಟವಾಗಬೇಕು, ಎಲ್ರಿಗೂ ಇಲ್ಲಿ ಬದುಕೋ ಹಕ್ಕಿದೆ, ಎಲ್ಲ ಜೀವಿಗೂ ಬದುಕೋ ಹಕ್ಕಿದೆ, ಯಾರಿಗೊಬ್ಬರಿಗೂ ಬದುಕೋ ಹಕ್ಕಿಲ್ಲ ಅಂತ ಹೇಳುವಂಥವ್ರು ಅವರು ಜೀವ ವಿರೋಧಿಗಳು. ಅವ್ರ ವಿರುದ್ಧ ನಾನು ಖಂಡಿತ ಜನ ವಿರೋಧಿಗಳು, ಅವರು ಜನಗಳ ವಿರೋಧಿಗಳ ವಿರುದ್ಧ ನಾನು ಖಂಡಿತ ಯಾವತ್ತಿದ್ರೂ ಮಾತಾಡ್ತೀನಿ, ಯಾವುದೇ ಪಕ್ಷದವರಾದರೂ ಮಾತಾಡ್ತೀನಿ. ಸರ್, ಕುಂಭಮೇಳ ನಡೀತಾ ಇದೆ. ಸೊ ಇವತ್ತು 29ನೇ ತಾರೀಕು ಅಮಾವಾಸ್ಯೆ. ಸೊ ಇವತ್ತು ಸಾಕಷ್ಟು ನಾಗಸಾಧುಗಳ ಜೊತೆ ಸಾಕಷ್ಟು ಜನ ಬರ್ತಿದ್ದಾರೆ, ಕಾಳು ತುಳಿತ ಕೂಡ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್, ಈ ಕುಂಭಮೇಳ ವಿಚಾರ? ಇವತ್ತು ನನಗೂ ಗೊತ್ತಿರಲಿಲ್ಲ, ನಾನು ಬೆಳಗ್ಗೆಯಿಂದ ಏನು ನ್ಯೂಸ್ ನೋಡಿರಲಿಲ್ಲ. ತುಂಬ ದೊಡ್ಡ ದುರಂತ ಆಗಬಾರ್ದಾಗಿತ್ತು. ಯಾಕಂದರೆ ಅವ್ರು ಯಾರದ್ದೋ ಮಕ್ಕಳಾಗಿರ್ತಾರೆ, ಯಾರದ್ದೋ ತಂದೆ ತಾಯಿ ಆಗಿರ್ತಾರೆ, ಅವ್ರ ಜೀವನನೇ ಬದಲಾಗೋಗ್ಬಿಡುತ್ತೆ. ಆ ಲಾಸ್ ಯಾರೂ ತುಂಬಲಿಕ್ಕಾಗಲಿಲ್ಲ, ಸಾಧ್ಯ ಇಲ್ಲ. ಆ ನಷ್ಟವನ್ನು ಯಾರೂ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಕುಂಭಮೇಳ ಒಂದು ಧಾರ್ಮಿಕ ಚಟುವಟಿಕೆಯಾಗಿ ನಂಬಿಕೆಯ ವಿಷಯ. ನನಗೆ ದೇವರಲ್ಲಿ ನಂಬಿಕೆ ಇಲ್ಲ, ನನಗೆ ಮನುಷ್ಯ, ನಾನು ಕಣ್ಣೆದುರುಗಡೆ ಕಾಣೋ ದೇವರು ಅಂದರೆ ಮನುಷ್ಯನೇ. ನನಗೆ ಸಹಾಯ ಮಾಡೋರಲ್ಲ ಮನುಷ್ಯರೇ, ನಾನು ಇವತ್ತು ಹೊಟ್ಟೆಗೆ ಊಟ ಹಾಕ್ತಾ ಇರೋರು ಮನುಷ್ಯರೇ, ನನಗೆ ದುಡ್ಡು ಕೊಡ್ತಾ ಇರೋರು ಮನುಷ್ಯರೇ. ಸೊ ಹಂಗಾಗಿ ಮನುಷ್ಯನೇ ನನಗೆ ದೇವರು, ನನ್ನ ಕಣ್ಣು ಕಾಣೋ ದೇವರು. ಯಾವ ದೇವರು ಕಷ್ಟದಲ್ಲಿದ್ದಾಗ ಯಾರಿಗೂ ಸಹಾಯ ಮಾಡ್ತಾರೆ. ನಂಬಿಕೆಯ ವಿಷಯ. ನಂಬಿಕೆಯಿಂದ ನಮಗೆ ಶಕ್ತಿ ಸಿಗುತ್ತೆ ಅಂದರೆ ನಂಬೋರು ನಂಬೋದು ಖಂಡಿತ. ನಾನು ಯಾರು, ನನ್ನ ಫ್ಯಾಮಿಲಿಯವರೇ ಸುಮಾರು ಜನ ನಂಬುತ್ತಾರೆ, ಅದು ಯಾವುದನ್ನು ನಾನು ಅಲಗಳೆಯುತ್ತಿಲ್ಲ. ಆದರೆ ನಾನು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಸ್ವಲ್ಪ ಓದಿ ಎಲ್ಲವನ್ನು ವಿಚಾರವಂತರನ್ನು ಓದಿದ ನಂತರ
ಸ್ವಲ್ಪ ವೈಜ್ಞಾನಿಕವಾಗಿ ಆಲೋಚನೆ ಮಾಡುವಂಥದ್ದು ಒಂದು ಕ್ರಮನ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ಬಟ್ ಅದನ್ನು ರಾಜಕೀಯವಾಗಿ ಬೆಳೆಸ್ಕೊಳ್ಳೋದು, ಧರ್ಮವನ್ನು ರಾಜಕೀಯವಾಗಿ ಬೆಳೆಸ್ಕೊಳ್ಳೋದು ತುಂಬ ದೊಡ್ಡ ದುರಂತ. ಯಾಕಂದರೆ ಅದರಿಂದ ಏನಾಗುತ್ತೆ, ಜನ ಭ್ರಮೆಗೆ ಸಿಗಾಕೊಂಡ್ಬಿಡ್ತಾರೆ. ಮುಖ್ಯ ಏನು ಕೆಲಸ ಆಗಬೇಕು ಅದ್ರ ಬಗ್ಗೆ ಅದರಿಂದ ಗಮನನ ಬೇರೆ ಕಡೆಗೆ ಹರಿಸುವಂಥ ಒಂದು ಪ್ರಯತ್ನ ಅಷ್ಟೇ ಇವೆಲ್ಲ. ಸೊ ನಾವು ಕುಂಭಮೇಳ ಮಾಡೋದ್ರಿಂದ ಏನಾದರೂ ದೇಶದ ಪ್ರಗತಿ ಸಾಧ್ಯನಾ? ಸಾಧ್ಯ ಆಗಿದ್ದರೆ ಖಂಡಿತ ಮಾಡೋಣ. ಅದರದ್ದು 100 ಮೇಳ ಮಾಡೋಣ, ಪರವಾಗಿಲ್ಲ. ಆದರೆ ದೇಶದ ಪ್ರಗತಿ ಸಾಧ್ಯ ಇಲ್ಲ. ಇಲ್ಲಿಯ ಮೂಲಭೂತ ಸಮಸ್ಯೆಗಳು, ನಿರುದ್ಯೋಗ, ನಮ್ಮ ಎಜುಕೇಷನ್ ಸಿಸ್ಟಮ್ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ವೈದ್ಯಕೀಯ ವ್ಯವಸ್ಥೆ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಮೂಲಭೂತ ಅವಶ್ಯಕತೆಗಳಿವೆಲ್ಲ. ಆಹಾರ, ಬಡತನ. ಕುಂಭಮೇಳ ಮಾಡೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತೆ ಅಂದರೆ ಖಂಡಿತ ಮಾಡೋಣ. ಆದರೆ ಭ್ರಮೆಯಲ್ಲಿಟ್ಟಲ್ಲ ಜನಗಳನ್ನು ಅದೇ ನಾವು ಸ್ಟಾರ್ನ ಫ್ಯಾನ್ ಥರ ಆಗಬಾರ್ದು. ಕ್ವೆಶ್ಚನ್ ಕೇಳುವಂಥ ಒಬ್ಬ ಜವಾಬ್ದಾರಿಯುತ ಪ್ರಜೆ ಆಗಬೇಕು. ಆವಾಗ ಖಂಡಿತ ಆಗುತ್ತಲ್ಲ. ಸರ್, ಪಂಚಭಾಷಾ ತಾರೆ ಆಗಿದ್ದೀರಾ ಇವಾಗ. ಸೊ ಸಲ್ಮಾನ್ ಖಾನ್ ಜೊತೆ ಆ್ಯಕ್ಟ್ ಕೂಡ ಮಾಡ್ತಿದ್ದೀರಾ. ಸೊ ಆ ಒಡನಾಟ ಹೆಂಗಿತ್ತು? ಅವರನ್ನು ನೀವು ಹತ್ತಿರದಿಂದ ನೋಡಿದಾಗ ಅವರ ಯಾವ ವ್ಯಕ್ತಿತ್ವ ಇಷ್ಟ ಆಯಿತು? ಅವ್ರ ಜೊತೆಗೆ ಇದ್ದಂಥ ದಿನಗಳು? ತುಂಬ ಜಾಸ್ತಿ ಏನಿಲ್ಲ ಅವ್ರ ಜೊತೆ ಕೆಲಸ, ತುಂಬ ಕಡಿಮೆನೇ. ಅದೇ ಆಗಲೂ ಹೇಳ್ತಾ ಇದ್ದೆ ನಾನು, ಒಬ್ಬ ಸ್ಟಾರ್ ಆಗಬೇಕು ಅಂದರೆ ಏನೋ ಒಂದು ಇರುತ್ತೆ ಅವರಲ್ಲಿ. ಮೂಲ ವ್ಯಕ್ತಿತ್ವದಲ್ಲೇ ಏನೋ ಒಂದು ಸ್ಪೆಷಲ್ ಆಗಿರುತ್ತೆ. ಅಷ್ಟು ಹ್ಯೂಮಿಲಿಟಿ ನಾನು ನೋಡಿದೆ ಖಂಡಿತ. ತುಂಬ ನಾನು ಯಾರು ಅಂತಲೇ ಗೊತ್ತಿರಲಿಕ್ಕಿಲ್ಲ ಅವ್ರಿಗೆ. ಸೊ ಅಂಥದ್ರಲ್ಲೂ ನಾನು ಏನು ಬೇರೆಯವ್ರನ್ನೆಲ್ಲ ಹೆಂಗೆ ಟ್ರೀಟ್ ಮಾಡಿದ್ರು ಹಾಗೆ ನಾನು ಟ್ರೀಟ್ ಮಾಡ್ತಾರೆ. ಸೊ ದರ್ ಇಸ್ ನಥಿಂಗ್ ಸ್ಪೆಷಲ್ ಆರ್ ನಥಿಂಗ್ ಡಿಫ್ರೆಂಟ್ ಆಲ್ಸೋ. ಸೊ ತುಂಬ ಕಂಫರ್ಟಬಲ್ ಕೆಲಸ ಮಾಡೋದಕ್ಕೆ ಅಷ್ಟೇ ಬೇಕು ನಮಗೆ. ಸೊ ಕಂಫರ್ಟಬಲ್ ಆಗಿತ್ತು, ತುಂಬ ಕಂಫರ್ಟಬಲ್ ಆಗಿತ್ತು. ಈಗಲೂ ಅದೇ ಹೇಳ್ತಾ ಇದೆ ಯಾರೋ ಇದರಲ್ಲಿ ನಾನು ಶಾರ್ಟಲ್ಲಿ ನಾನು ಉದ್ದ ಇದ್ದೀನಿ ಅಂತಂದ್ಬಿಟ್ಟು ಶೂ ತೆಗಿಬೇಕಾಗಿತ್ತು. ನಾವು ಮಾಡ್ತೀವಿ ಅದು ಯೂಶ್ವಲಾಗಿ. ಕುಳ್ಳಗಿದ್ರೆ ಯಾರೇ ಆ್ಯಕ್ಟ್ರು, ಫಿಮೇಲ್ ಆ್ಯಕ್ಟರ್ಸ್ ಇದ್ದು ಯಾರೇ ಆ್ಯಕ್ಟರ್ಸ್ ಇದ್ದು ಕಾಲು ಒಂದು ಸ್ವಲ್ಪ ಅಗಲ ಮಾಡಿ ನಿಂತ್ಕೊತೀವಿ. ಸೊ ದಟ್ ಹೈಟ್ ಮ್ಯಾಚ್ ಆಗಬೇಕು. ನಮ್ಗೆ ಶಾರ್ಟ್ ಇಡೋದಕ್ಕೆ ಇಟ್ ವಿಲ್ ಬಿ ಈಸಿ. ಅದನ್ನು ಬೇಡ ಅಂತಂದ್ರು ಅವರು. ಇಲ್ಲ ಅವ್ರು ನಿಂತ್ಕೊಳ್ಳಿ, ಹಾಗೆ ಇಡಿ, ನೀವು ಹಾಗೆ ಇಡಿ ಶಾರ್ಟ್ ಕೊಡೋಲ್ಲ, ನಾನು ಕುಳ್ಳಗೆ ಕಾಣಿಸಿದ್ರೆ ಏನು ಅಂತಂದ್ರು ಅವರು. ಸೊ ಅಷ್ಟು ಕಾನ್ಫಿಡೆನ್ಸ್ ಇದೆ ಆ ಮನುಷ್ಯನಿಗೆ. ಆ ಮಟ್ಟಿಗೆ ತಲುಪಿದ ಮೇಲೆ ಇವೆಲ್ಲ ಲೆಕ್ಕಕ್ಕೆ ಬರೋದೇ ಇಲ್ಲ ಹಾಗೆ. ಬಟ್ ನಮಗೆ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂಯಿಂದ ಇದಾಗಬೇಕು ಅಂತ ಹೋದಾಗ್ಲೂ ಅದನ್ನು ಪರವಾಗಿಲ್ಲ ಅಂತ ಹೇಳಿದಂಥವ್ರು. ತುಂಬ ಕಂಫರ್ಟಬಲ್ ಆಗಿತ್ತು. ಸರ್, ಕೊನೆಯದಾಗಿ ಬ್ಯಾಕ್ ಟು ಸಿನಿಮಾ. ಒಂದು ಚಿಕ್ಕ ಮಗು ಕತೆ ಹೇಳಕ್ಕೆ ಶುರುವಾಗುತ್ತೆ, ನಿಮ್ಮ ಬಾಲ್ಯದ ಪಾತ್ರ. ಆ ಕಥೆಯ ಅಂತ್ಯನೇ ಈ ಒಂದು ಡೈಲಾಗ್ಸ್ಗಳು, ಈ ಒಂದು ಕ್ರೈಮು ನಡೆಯೋದ ಹೇಗೆ? ಹಾಗೆ ಅಂತ ಅನ್ಕೋಬೋದು. ಯಾಕಂದರೆ ಅದೆಲ್ಲನೂ ಮುಚ್ಚಿಟ್ಟಿದಾರಲ್ಲ, ಇನ್ನೂ ಹೇಳಿಲ್ವಲ್ಲ. ಅದ್ರಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಅದರಲ್ಲಿ ಒಂದು ರಾಜನ ಯೂಶ್ವಲಾಗಿ ಕತೆ ಹೇಳೋದು. ಒಂದು ಕತೆ ಹೇಳುವಂತಂದರೆ ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ. ನೋಡಿ ಹೆಂಗೆ ಜನಗಳ ಮಾತಿನಲ್ಲಿ, ಜನಗಳ ಮನಸ್ಸಿನಲ್ಲಿ, ಜನಗಳ ಆಡು ಭಾಷೆಯಲ್ಲಿ ಅದನ್ನ ತಂದುಬಿಟ್ರು ಅಂದರೆ, ಕತೆ ಹೇಳಬೇಕು ಅಂದ್ರೆ ನಾವು ರಾಜನ ಕತೆನೇ ಹೇಳಬೇಕು. ಮನುಷ್ಯರ ಕತೆ ಹೇಳೋಂಗೆ ಇಲ್ಲ, ನಾರ್ಮಲ್ ಮನುಷ್ಯರ ಕತೆ ಹೇಳೋಂಗೆ ಇಲ್ಲ, ಹಂಗೆ ಮಾಡಿಬಿಟ್ರು. ಸೊ ಅಂದರೆ ಕತೆ ಅಂದರೆ ಅದು ಅಂತ ಒಂದು ಡಿಫೈನ್ ಮಾಡಿ ಒಂದು ನ್ಯಾರೇಟಿವ್ ಕ್ರಿಯೇಟ್ ಮಾಡೋದಲ್ಲ. ಈಗಲೂ ಅದೇ ಮಾಡ್ತಾ ಇದ್ದಾರೆ. ಇದೇ ಸರಿ, ಇದೇ ದೇಶ ಪ್ರೇಮಿ ಅಂದರೆ ಇದೇನೇ, ಅಧಿಕಾರದಲ್ಲಿರೋನ ಪ್ರಶ್ನೆ ಕೇಳಿದ್ರೆ ಅವರೆಲ್ಲ ದೇಶದ್ರೋಹಿಗಳು ಅಂತ ಹೇಳೋದು. ಒಂದು ನೆರೇಟಿವ್ ಬಿಲ್ಡಿಂಗ್, ಆ ನೆರೇಟಿವ್ನ ಬ್ರೇಕ್ ಮಾಡ್ಬೇಕು ನಾವು. ಸತ್ಯನ ಹುಡ್ಕೊಂಡು ಹೋದಾಗ ಅದನ್ನೆಲ್ಲ ಬ್ರೇಕ್ ಮಾಡ್ತಾ ಹೋಗ್ಬೋದು. ಅವನು ಆವಾಗ ಹೇಳ್ತಾನೆ, ಎಲ್ಲರೂ ರಾಜನ ಕತೆ ಹೇಳಿದ್ರೆ ನಿನ್ನ ಕತೆ ಹೇಳೋರು ಯಾರು, ನಾನು ಹೇಳ್ತೀನಿ ಅದೊಂದು ಕತೆ ಅಂತ. ಸೊ ಅವನ ಕತೆ ಶುರು ಮಾಡ್ತಾರೆ. ಅದನ್ನು ಒಂದು ನಿಮಗೆ ಪೂರ್ತಿ ಸಿನಿಮಾ ಬರೀ ಅದೇ ಉಪದೇಶ ಇರೋಲ್ಲ. ಒಂದು ಕೊಲೆ ನಡೆದಿದೆ, ಅಲ್ಲೊಂದು ಏನೋ ನಡೀತಾ ಇದೆ, ಯಾರು ಕೊಲೆಗಾರ ಅಂತ ಇವನೊಬ್ಬನ ಹಿಡ್ಕೊಂಬಂದಿದೆ, ಇವನು ಎನ್ಕ್ವೈರಿ ಮಾಡ್ತಾ ಇದೆ, ಇವನು ಒಂದೊಂದು ಸಲ ಒಂದೊಂದು ಹೇಳ್ತಾ ಇದ್ದಾನೆ, ಅದು ಎಲ್ಲಿಗೋ ಹೋಗ್ತಾ ಇದೆ ಇನ್ವೆಸ್ಟಿಗೇಷನು. ಸೊ ಇವನು ಕೊಲೆಗಾರನ ಅಲ್ವಾ, ವಿಟ್ನೆಸ್ಸಾ, ಅಥವಾ ಇವನೇನೋ ಪ್ಲ್ಯಾನ್ ಮಾಡಿದ, ಇವನು ಕಾನ್ಸ್ಪಿರೇಟರ್ ಏನು ಅಂತಲೇ ಗೊತ್ತಾಗ್ತಿಲ್ಲ. ಆ ಥರದ್ದು ಒಂದು ಥ್ರಿಲ್ಲಿಂಗ್ ಒಂದು ಕಥೆಯೊಳಗಡೆ ಏನೇನು ಹೇಳಬೇಕು, ಏನೇನು ಪ್ರಶ್ನೆಗಳು ಕೇಳಬೇಕು, ಅದನ್ನ ಸಟಲಾಗಿ ಸ್ಮಗಲ್ ಮಾಡಿದ್ದಾರೆ ಡೈರೆಕ್ಟರ್. ಇಂಟ್ರೆಸ್ಟಿಂಗ್ ಆಗಿದೆ ಕಾಂಬಿನೇಷನ್. ಸರ್, ನೀವು ಪದೇ ಪದೇ ಸಿಗಲ್ಲ, ಬಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಯಾವುದಿದೆ ಅಂತ ಕೊನೆಯದಾಗಿ? ತುಂಬ ಸಣ್ಣ ಸಿನಿಮಾಗಳು ಒಂದಷ್ಟು ಮಾಡ್ತಾ ಇದ್ದೀನಿ. ನಾನೇ ಡೈರೆಕ್ಟ್ ಮಾಡಿದಾರೆ ಒಂದು ಪುಟ್ಟ ಸಿನಿಮಾ ಇದೆ. ಹೀಗೆ ಒಂದು ಸಣ್ಣ ಪ್ರಾಜೆಕ್ಟ್ಗಳು ಒಂದಷ್ಟು ಆಗ್ತಾ ಇದೆ. ಅದೇ ಕೆಲಸ ಆಗೋದ್ರಿಂದ ಬೇರೆ ಆಕ್ಟಿವಿಟೀಸ್, ನಿಮ್ಮ ಸೋಷಿಯಲ್ ವರ್ಕ್ ಆಗಿರ್ಬೋದು? ಸೋಷಿಯಲ್ ವರ್ಕ್ ಅಂತೆಲ್ಲ ನಾನು ಏನು ಮಾಡಲ್ಲ. ಸಿನಿಮಾನೇ ಸೋಷಿಯಲ್ ವರ್ಕ್ ನನಗೆ. ಸಿನಿಮಾಗಿಂತ ಪ್ರಭಾವಶಾಲಿ ಮಾಧ್ಯಮ ಯಾವುದು ಸೋಷಿಯಲ್ ವರ್ಕ್ ಮಾಡೋದಕ್ಕೆ? ಜನಗಳ ಪ್ರಶ್ನೆಗಳು ಎತ್ತುತ್ತಾ ಇರ್ಬೇಕು ಸಿನಿಮಾ ಮೂಲಕ, ಅದನ್ನು ಮಾಡ್ತಾನೆ ಇರ್ತೀವಿ ಕಂಟಿನ್ಯೂಸ್ ಆಗಿ. ಅದಲ್ಲದೆ ವ್ಯವಸಾಯ ಅದ್ರ ಪಡೆಗೆ ಅದು ನಡೀತಾ ಇದೆ. ಮಾಮೂಲಿ ಆ್ಯಸ್ ಯೂಶುವಲ್ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ನಮ್ಮ ಪ್ರಧಾನಿಗಳು ಹೇಳ್ತಾರೆ ಕ್ಲೈಮೇಟ್ ಚೇಂಜೇ ಆಗಿಲ್ಲ, ನಮಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಕಡಿಮೆ ಆಗಿಬಿಟ್ಟಿದೆ ಅಂತ. ಆದರೆ ಯಾವಾಗಲೂ ಈಗ ಸೀಸನ್ ಎಲ್ಲ ಜಾಕ್ ಫ್ರೂಟು ಮರ ತುಂಬ ಹಲಸಿನ ಹಣ್ಣು ಬರ್ತಾ ಇದೆ, ರುಚಿ ಇಲ್ಲ, ಗೊತ್ತಿಲ್ಲ, ಮರಕ್ಕೇನೋ ಅನ್ನಿಸ್ತಾ ಇರುತ್ತೆ. ಈಗ ನಾನು ಸಂತಾನೋಭಿವೃದ್ಧಿ ಮಾಡಬೇಕು ಅಂತ ಅದು ಮಾಡ್ತಾ ಇದೆ. ಹೀಗೆ ಏನೇನೋ ಬದಲಾವಣೆಗಳಾಗ್ತಾ ಇದೆ. ಅದೆಲ್ಲ ನೋಡಿ ಕಲಿತಾ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ದಾರಿಯನ್ನು ಚೇಂಜ್ ಮಾಡ್ಕೊಳ್ತಾ ಹೋಗೋದೇ ಕೆಲಸ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಪಂಚಭಾಷಾ ತಾರೆ ಕಿಶೋರ್ ಕುಮಾರ್ ಜಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.